ಎಲ್ಲೋದ್ರೂ ಅವ್ರ ಆಶೀರ್ವಾದನೇ. ನೀ ಎಲ್ಲೋದ್ರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ. ನೀ ಎಷ್ಟು ದೂರ ಇದ್ರೂ ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ ಅಂತ ಹೇಳ್ತಾರೆ. ಹೌದು. ನೀವು ಎಷ್ಟು ಮಿಸ್ ಮಾಡ್ಕೋತೀರಾ? ಇಲ್ಲ ರೀ, ತುಂಬ ದುಃಖ ಆಗುತ್ತೆ. ನಾನು ಹೇಳ್ತಾ ಇದ್ದೀನಲ್ಲ, ಎಲ್ಲಿ ನೋಡಿದ್ರೂ ಅವರೇ ನನ್ನ ಪಕ್ಕ ನಿಂತರಂಗೆ ಥರ ಇದೆ. ಆಮೇಲೆ ನನ್ನ ಕೂಗಂಗೆ ಥರ ಇದೆ, ಆ ಥರ ಇದೆ. ಇಲ್ಲಿ ಬಂದರೆ ರುಚಿ ಆಗಿರ್ಬೋದು, ಅವರ ತಿಂಡಿ ಆಗಿರ್ಬೋದು, ಮರೆಯೋಕ್ಕೆ ಆಗಲ್ಲ ಅದು ನಿಜ. ಹೌದು, ಮರೆಯೋಕ್ಕೆ ಆಗಲ್ಲ. ಅವ್ರ ಥರ ಅಡುಗೆ ಮಾಡೋದನ್ನು ನಾನು ನೋಡೇ ಇಲ್ಲ. ಅಂದರೆ ನಾವು ಅದೇ ಮಸಾಲೆ ಹಾಕ್ತೀವಿ, ಅದೇ ಥರ ಅಡುಗೆ ಮಾಡ್ತೀವಿ, ಬಟ್ ಅವ್ರದ್ದೊಂದು ಟಚ್ ಇರುತ್ತೆ ನೋಡಿ, ಅದು ಬರಲ್ಲ ನಮ್ಮದು. ನಾನು ಮೋಸ್ಟ್ಲಿ ಕಲ್ತಿರೋದು ಅವರಿಂದನೇ ಅಡುಗೆನ, ಬಟ್ ಅವ್ರ ಥರ ಎಷ್ಟೇ ಪ್ರಯತ್ನ ಮಾಡಿದ್ರು ಬರಲಿಲ್ಲ ನನಗೆ. ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಇಲ್ಲೇ ಇರುವಂಥದ್ದು ಇದೆಯಾ ಅಥವಾ ಮದ್ರಾಸ್? ಅಲ್ಲೂ ಹೋಗ್ತೀವಿ, ಇಲ್ಲೂ ಹೋಗ್ತೀವಿ. ಅಲ್ಲಿನೂ ನೋಡ್ಕೋಬೇಕು, ಇಲ್ಲೂ ನೋಡ್ಕೋಬೇಕು, ಎರಡು ಕಡೆನೂ ಓಡಾಡ್ತಾ ಇರಬೇಕು ನಾವು. ಇನ್ನೊಂದೇನೆಂದರೆ, ಈಗ ಸಿಕ್ಕಾಪಟ್ಟೆ ಮಾತುಕತೆ ಆಗಿರೋದು ಅಂದರೆ, ಮೇಡಮ್ ಅವರು ಪ್ರೀತಿಯ ಮೊಮ್ಮಗನಿಗೆ 100 ಕೋಟಿ ಆಸ್ತಿ ಮಾಡಿದ್ದಾರೆ ಮದ್ರಾಸ್. ಮಾತು ಬರ್ತಿದೆ. ಇಲ್ಲ, ಅವನು ಸ್ವಯಂ ಉದ್ಯೋಗಸ್ಥ. ಅವನು ಚೆನ್ನಾಗಿ ಅವ್ನ ಕಾಲ ಮೇಲೆ ನಿಂತ್ಕೊಂಡು ಅವ್ನು ಸಂಪಾದನೆ ಮಾಡಬೇಕು ಅನ್ನೋದೇ ಅವ್ರಿಗೊಂದು ಆಸೆ. ಅದೇ ಒಂದು ದೊಡ್ಡ ಇನ್ಸ್ಪಿರೇಷನ್ನು. ಅವರು ಅದೇ ಒಂದು ಸಪೋರ್ಟ್ ಅವನಿಗೆ. ಇವತ್ತು ಅವನು ಇಷ್ಟು ಚೆನ್ನಾಗಿ ಓದಿದ್ದಾನೆ ಅಂದರೆ, ಅವರು LKGಯಿಂದನೂ ಒಂದೊಂದು ಟೆಸ್ಟಲ್ಲೂ ಅವ್ನು ಮಾರ್ಕ್ಸ್ ಕೇಳ್ತಾಯಿದ್ರು. ಆ ಒಂದೊಂದು ಮಾರ್ಕ್ಸ್ ಕೇಳಬೇಕಾದ್ರೂ ಅವ್ರಿಗೆ ತುಂಬ ಸಂತೋಷ ಆಗ್ತದೆ. ಅದೇ ಇನ್ಸ್ಪೈರ್ ಆಗಿ ಅವನು ಓದಿರೋದು. ಅವ್ರು ಯಾವಾಗಲೂ ನಂತರನೇ ನೀನು ಬೆಳಿಬೇಕು ಅಂತ ಹೇಳ್ತಾರೆ. ಹೌದು. ಅಂದರೆ ಮುಂದಿನ ದಿನಗಳಲ್ಲಿ ಇಲ್ಲೇ ಇರುವಂಥದ್ದು ನೀವು, ಅಥವಾ ಅಲ್ಲೇ ಮದ್ರಾಸಲ್ಲಿ ಹೋಗುವಂಥದ್ದು ಏನಂತ ಮುಂದಿನ ದಿನಗಳಲ್ಲಿ ನೀವು? ಇಲ್ಲ, ಮೆಡ್ರಾಸಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು ಆವಾಗ ಇಲ್ಲಿ ಬಂದು ವಿಸಿಟ್ ಮಾಡ್ತೀನಿ. ಅವ್ನ ಕೆಲಸ ಒಂದು ವೇಳೆ ಇಲ್ಲಿ ಸಿಕ್ಕಿದ್ರೆ ಖಂಡಿತ ಇಲ್ಲೇ ಇರ್ತಾನೆ. ಆ ಥರ ತುಂಬ ಅಭಿಮಾನಿಗಳಾಗಿರ್ಬೋದು, ಊರಾಗಿರ್ಬೋದು, ಇನ್ಮೇಲೆ ತುಂಬ ಪ್ರೀತಿ ತೋರಿಸ್ತಾರೆ. ಏನು ಹೇಳ್ತೀರಾ ಅಂತ ಆ ಪ್ರೀತಿ? ಅದಕ್ಕೆ ಏನು ಹೇಳೋದು, ನಮ್ಮ ಅತ್ತೆಯವ್ರಿಗೆ, ನಮ್ಮ ಯಜಮಾನ್ರಿಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ನನಗೆ ತುಂಬಾ ಖುಷಿ ಆಗ್ತಾಯಿದೆ. ಯಾಕಂದರೆ ಅದು ಏನು, ಅದಕ್ಕೆ ಕೌಂಟ್ಲೆಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.